ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೂರ್ಗಿಗೆ ಬಂದಿದ್ದೀನಿ. ಇವಳು ನಮ್ಮ ದೊಡ್ಡಮ್ಮನ ಮೊಮ್ಮಗಳು. ಆ್ಯಕ್ಚುಲಿ ಇವ್ರು ಕೂರ್ಗಲ್ಲಿರೋದು. ಅಮ್ಮ ಗೈಸ್ ನೋಡಿ, ಇವರು ಬಂದೇ ಇಲ್ಲ ನನ್ನ ಮಗಳನ್ನ ನೋಡೋಕ್ಕೆ ಅಂತ ಹೇಳ್ತೀನಿ ಅಲ್ವಾ. ನೀನು ನೋಡಕ್ಕೆ ಬಂದಿಲ್ಲ ಮಳೆ? ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ದೊಡ್ಡಮ್ಮ ಫಾರಿನಿಂದ ಬಂದಿರೋದು. ಈಗ ಬಂದ್ರು ಇಂಡಿಯಾಗೆ. ಇಷ್ಟು ದಿನ ಫ್ಲೈಟ್ ಸಿಕ್ಕಿಲ್ಲ. ನಮ್ಮ ದೊಡ್ಡಮ್ಮನ ಸೊಸೆದು ಸೀಮಂತ ಇತ್ತು ಅಂತ ನಾವು ಕೂರ್ಗಿಗೆ ಹೊರಟಿದ್ದು. ನಾವು ಹೋಗೋ ಅಷ್ಟರಲ್ಲಿ ಅವ್ರನ್ನ ರೆಡಿ ಮಾಡಿ ಆಲ್ರೆಡಿ ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾವು ಜಾಯ್ನ್ ಆದ್ವಿ. ಜಾಯ್ನ್ ಆಗಿ ಅವ್ರಿಗೆ ನಾನು ಶಾಸ್ತ್ರ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಮಾಡೋಣ ಅಂತ ಮಾಡಿದೆ. ನಮ್ಮ ಅಕ್ಕ, ಅತ್ತೆ ಮತ್ತು ರಿಲೇಟಿವ್ಸ್ ಎಲ್ಲ ಮಾಡಿದ್ರು. ಒಂದು 9 ಮೆಂಬರ್ಸು ನಾವು ಶಾಸ್ತ್ರನ ಮಾಡಿದ್ವಿ. ಆ್ಯಕ್ಚುಲಿ ಏನಂದರೆ ನಮ್ಮ ಅತ್ತಿಗೆ ಫುಲ್ ಚೆನ್ನಾಗಿ ಕ್ಯೂಟಾಗಿ ರೆಡಿಯಾಗಿದ್ದರು. ಫುಲ್ ಚೆನ್ನಾಗಿ ಕಾಣಿಸ್ತಾ ಇದ್ರು. ನಮ್ಮಮ್ಮ ನಮಗಿಂತ ಮುಂಚೆನೆ ಹೋಗಿದ್ರು. ನಾನು ಹೋದ ತಕ್ಷಣ ನನ್ನ ಮಗಳು ನಿಸ್ಕೊಂಡು ಅವರು ಆಟ ಆಡಿಸ್ತಾ ಕೂರಿಸ್ಕೊಂಡಿದ್ರು. ಓ ವಾವ್. ಆಮೇಲೆಲ್ಲ ಫೋಟೋಸ್ ತೆಗ್ಸ್ಕೊಳಕ್ಕೆ ಶುರು ಮಾಡಿದ್ವಿ. ಎಲ್ಲರದು ಆಯಿತು. ಮತ್ತು ಅಮ್ಮನ ಅಕ್ಕ ತಂಗಿಯರೆಲ್ಲ ಒಂದು ಗ್ರೂಪ್ ಫೋಟೋ ತೆಗ್ಸ್ಕೊಂಡ್ರು. ಅದನ್ನು ಮುಗಿಸಿದ ತಕ್ಷಣ ಆರತಿ ಮಾಡಿ ಅವ್ರನ್ನ ಅಲ್ಲಿಂದ ಎದ್ದೇಳಿಸಿದ್ದು. ಆಮೇಲೆ ಅವ್ರು ಎಬ್ಸಿದ ಮೇಲೆ ಆರತಿ ಆದ ತಕ್ಷಣ ಫುಲ್ ಫೋಟೋ ಸೆಷನ್ನು. ನಮ್ಮ ಅಣ್ಣನ ಜೊತೆ ಸ್ವಲ್ಪ ತೆಗ್ಸ್ಕೊಂಡ್ರು. ಆಮೇಲೆ ಅವ್ರು ಸ್ವಲ್ಪ ಸಿಂಗಲ್ ಫೋಟೋಸ್ ತೆಗ್ಸ್ಕೊಂಡ್ರು. ಆ್ಯಕ್ಚುಲಿ ಇದೆಲ್ಲ ತುಂಬ ಮೆಮೊರೀಸ್ ನಮಗೆ. ಆಮೇಲೆ ಅದನ್ನು ನೋಡಿದ ತಕ್ಷಣ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಬೇಬಿ ಬಂಪ್ ಫೋಟೋಸ್ ನೋಡಿದಾಗ ಫುಲ್ ಖುಷಿ ಆಗ್ತಿರುತ್ತೆ ನಮಗೆ. ಏಕೆಂದರೆ ಅದು ಒಂಥರ ಪ್ರಿಷಿಯಸ್ ಮೂಮೆಂಟು. ನಾವು ಫುಲ್ ಅದನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರ್ತೀವಿ. ನಾನಂತೂ ಎಲ್ಲೋಗ್ತಿದ್ದಾಗ್ಲೂ ತೆಗ್ಸ್ಕೊತಾ ಇದ್ದೆ. ಆಮೇಲೆ ಊಟ ಮಾಡೋಣ ಅಂತ ಓದಿದ ಊಟಕ್ಕೆ ನಮ್ಮ ಅತ್ತೆ ಫುಲ್ ಬಡ್ಸಕ್ಕೆ ನಿಂತ್ಕೊಂಡ್ಬಿಟ್ಟಿದ್ರು. ಯೂಟ್ಯೂಬಲ್ಲಿ ಬರ್ತೀವಾ? ತಿಂದ್ಬಿಟ್ಟು ಒಂದು ಲೋಟ ನೀರು ಕುಡೀರಿ, 1 ಲೀಟ್ರು ಸಾಕು ಬಿಡಿ. ಯಾರದು ಅಜ್ಜಿ? ಕೂರ್ಗ್ ಸೈಡ್ ಊಟ ಹೆಂಗಿತ್ತು ಅಜ್ಜಿ? ತುಂಬ ಚೆನ್ನಾಗಿತ್ತು ಊಟ. ಫಂಕ್ಷನ್ ಚೆನ್ನಾಗಾಯ್ತು. ತುಂಬ ಇಷ್ಟ ಆಯಿತು. ಎಲ್ಲರೂ ಖುಷಿಪಟ್ಟರು. ಕೂರ್ಗಿಸ್ ಜನ ಎಲ್ಲ ನೋಡ್ದಂಗಾಯ್ತು. ಕೂರ್ಗಿಸ್ ಜನ ಎಲ್ಲ ನೋಡ್ದಂಗಾಯ್ತು. ನೀವು ಹೇಳಿ. ಊಟ ಮತ್ತು ಗೀ ರೈಸು ಎಲ್ಲ ಚೆನ್ನಾಗಿತ್ತು. ಮೊಸರು ಹೆಂಗಿತ್ತು ಹೇಳಿ. ಪಲ್ಯ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು ಇಲ್ಲೆಲ್ಲ ನೋಡಿ. ಬೆಟ್ಟ ಎಲ್ಲ ಇವರಿಬ್ರು ಅಷ್ಟೊಂದು ಜಾಗ ಇದ್ರು ಮನೆ ಮುಂದೆ ಬಾಗ್ಲಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ ನೋಡಿ. ಶ್ರೀಮತಿಯರು ಬನ್ನಿ ಒಳಗಡೆ. ಅದೇ ದಾರಿಲಿ ಕುತ್ಕೊಂಡು ಊಟ ಮಾಡ್ತಾವ್ರೆ. ನಮ್ಮ ಅತ್ತಿಗೆ ಅವ್ರ ಮನೆಗೆ ಹೊರಡೋಕ್ಕೂ ಮುಂಚೆ ನಮ್ಮ ಮಗಳ ಜೊತೆ ಫುಲ್ ಆಟ ಆಡ್ಕೊಂಡು ಹೊರಟಿದ್ದು. ಅವ್ರಿಗೆ ನನ್ನ ಮಗಳಂದರೆ ಫುಲ್ ಇಷ್ಟ. ಯಾವಾಗ್ಲೂ ನನ್ಗೆ ಇಷ್ಟ ಅವಳು ಅಂತ ಹೇಳ್ತಾನೆ ಇರ್ತಾರೆ. ಬಣ್ಣ ನೋಡ್ತಾವಳೆ. ಓ ಅವಳು ಕಿಲಾಡಿ, 3 ತಲೆ ಕಿಲಾಡಿ. ಆ ಕಿಲಾಡಿ, ಈ ಕಿಲಾಡಿ, ಈ ಕಿಲಾಡಿ ನಾನು ಸುಮ್ಮನೆ ಕೇಳಿದ್ದು ಏನಂತೀರಂತ. ನೋಡಿ ಗೈಸ್, ನಮ್ಮ ಅತ್ತೆ ನನಗೆ ಗಿಫ್ಟ್ ಹಾಕೊಡಿ. ನಾ ತಗೊಂಡಿದ್ದೆ, ನೀನು ಕೊಡಿ. ಬೇಡಪ್ಪ, ನನಗೆ ನಿಮ್ಮ ಬ್ಯಾಗ್ ಸುಮ್ಮನೆ ಸರಿಯಾ? ಇದು ಕರೆಕ್ಟ್ ಮಾತು.
ಎಲ್ಲರಿಗೂ ನೀಟ್ ಹೊಂಟು ಕೊಟ್ರೆ ನೋಡಿ ಫ್ರೆಂಡ್ಸ್, ನಮ್ಮ ಚಿಕ್ಕಪ್ಪ ಪಾಪುನ ಮಸ್ತವ್ರೆ. ಬರೀ ಇದೇ ಕೆಲಸ, ಎಲ್ಲೋದ್ರೂ ಪಾಪು ಮಲಗಿಸೋದು. ಆ್ಯಕ್ಚುಲಿ ನಾನು ಅದಕ್ಕೆ ಕಳ್ಸುವಾಗ ವಿಡಿಯೋ ಮಾಡಿದೆ, ಆ ವಿಡಿಯೋನೇ ಡಿಲೀಟ್ ಆಗಿಬಿಟ್ಟಿದೆ. ಹೆಂಗೆ ಅಂತ ಗೊತ್ತಿಲ್ಲ. ಯಾವ ರೇಂಜಿಗೆ ಅಳ್ತಿದ್ರು ಅಂತಂದರೆ ನಾನು ಯಾವತ್ತೂ ನೋಡೇ ಇಲ್ಲ ಆ ಥರ. ಫುಲ್ ಅಣ್ಣನೂ ಅಳ್ತಿದ್ದ, ಅದಕ್ಕೇನೂ ಅಳ್ತಾಯಿದ್ರು. ನಾನಂತೂ ನೋಡಿಲ್ಲ ಎಲ್ಲೂ ಈ ಥರ ಎಮೋಷ್ನಲ್ ಆಗಿ ಅಮ್ಮನ ಮನೆಗೆ ಹೋಗೋರನ್ನ. ಬಟ್ ಇಟ್ ವಾಸ್ ರಿಯಲಿ, ನನಗೆ ಏನಂದರೆ ಅದು ಮರೆಯೋಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಅಳ್ತಾಯಿದ್ರು ನಮ್ಮ ಅದಕ್ಕೆ. ಆಮೇಲೆ ಅವ್ರನ್ನ ಕಳ್ಸಾದ್ಮೇಲೆ ಎಲ್ಲ ಮನೇಲಿ ಕೂತ್ಕೊಂಡು ಮಾತಾಡ್ಕೊಂಡು ನನ್ನ ಪಾಪುನೆಲ್ಲ ನನ್ನ ಅಕ್ಕನ ಮಗಳು ಆಟ ಆಡಿಸ್ತಾಯಿದ್ರು. ಮತ್ತು ಅಲ್ಲಿನ ಒಂದು 2-3 ಮಕ್ಕಳಿದ್ರು, ಅವ್ರ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಇಲ್ಲೋ ಆರಾಮಾಗಿದ್ವಿ. ಅವತ್ತಿನ ನೈಟು ಅಲ್ಲೇ ಉಳ್ಕೊಂಡು ಮರುದಿನ ನಾವು ಬಂದಿದ್ದು. ಆ್ಯಕ್ಚುಲಿ ನನಗಂತೂ ಮಧ್ಯಾಹ್ನ ಊಟ ಇಷ್ಟ ಆಯಿತೋ ಇಲ್ವೋ ಗೊತ್ತಿಲ್ಲ, ನಂಗೆ ನೈಟ್ ಊಟ ಅಂತೂ ಫುಲ್ ಬ್ಯಾಟಿಂಗ್ ಚೆನ್ನಾಗಿತ್ತು. ನಾನ್ ವೆಜ್ ಮಾಡಿದ್ರು, ಚೆಂದ ತಿಂದು ಒಂದು ಒಳ್ಳೆ ಗುಡ್ ಡೇನ ಸ್ಪೆಂಡ್ ಮಾಡ್ಕೊಂಡು ಬಂದಂಗೆ ಆಯಿತು. ಅಲ್ಲಿ ವೆದರ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಇವಾಗ ಸಂಜೆ ಒಂದು 5 o'clock ಹಂಗೆ ಫುಲ್ ಕತ್ಲಾಗ್ಬಿಟ್ಟಿರುತ್ತೆ. ಮಾರ್ನಿಂಗ್ ಅಂತೂ 9 o'clock ಆದ್ರೂ ಒಂಥರ ಇನ್ನೂ ಥಂಡಿ ಥರ ಇರುತ್ತೆ. ಒಂಥರ ಡಿಫ್ರೆಂಟ್ ವೆದರ್ ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ಕಾಫಿ ಜಾಸ್ತಿ ಬೆಳೆಯೋದು ಕೂರ್ಗಲ್ಲಿ. ಕಾಫಿ ಬೀಜನ ಅವರು ಮನೆಗೆ ಬಿಡಿಸ್ಕೊಂಬಂದು ಒಣಗಿಸಿ ಆಮೇಲೆ ಅವರು ಸೆಲ್ ಮಾಡೋದು. ಅದು ತುಂಬ ಅವ್ರ ಮನೆ ಮುಂದೆ ಎಲ್ಲ ಜಾಗ ಎಲ್ಲರ ಮನೆ ಮುಂದೆನೂ ಇರುತ್ತೆ, ಯಾಕೆಂದರೆ ಅವರು ಒಣಗಾಕ್ಸಿ ಅದನ್ನೆಲ್ಲ ಎತ್ತಿ ಇಡಬೇಕಲ್ಲ, ಅದಕ್ಕೋಸ್ಕರ. ಈ ಪಾಟ್ಸ್ ಎಲ್ಲ ಅಂತೂ ಏನು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ. ಅದರಲ್ಲಿರೋ ಗಿಡಗಳು, ಒಂದೊಂದು ಗಿಡಗಳೂ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಆ್ಯಕ್ಚುಲಿ ನಾವು ಕೂರ್ಗಿಗೆ ಹೋದ್ರೇ ಅಲ್ಲಿ ಒಂದು ವಾಕ್ ಮಾಡ್ಕೊಬರ್ತಿದ್ವಿ. ನಾನು ಈ ಸರಿ ಅಂತೂ ಹೋಗೋಕ್ಕಾಗಿಲ್ಲ. ಆ್ಯಕ್ಚುಲಿ ಅಲ್ಲಿ ಹೋಗ್ಬೇಕಾದ್ರೆ ದಾರಿ ಉದ್ದಕ್ಕೂ ಅವ್ರ ತೋಟದ ಹತ್ರ ಎಲ್ಲ ಗಿಡಗಳು, ಹೂವಿನ ಗಿಡಗಳಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಥರ ಒಂದೊಂದು ಹೂಗಳು ತುಂಬ ಚೆನ್ನಾಗಿರುತ್ತೆ ಅದನ್ನು ನೋಡೋಕ್ಕೆ. ಇವ್ರು ಬರೀ ಆಟ ಮಕ್ಕಳು ಅಂದರೆ ಅದೇ ಅಲ್ವಾ, ಮಕ್ಕಳಿಗೆ ಆಟ ಆಡೋದೇ ಒಂದು ದೊಡ್ಡ ಖುಷಿ ಅಂತ ಅನಿಸುತ್ತೆ. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ ಹೊರಟಿದ್ದು. ಬಾಯ್ ಬಾಯ್. ತಲೆ ಕಟ್ಟ ಗೊತ್ತಿಲ್ಲ ಮಗಳು ಚಪ್ಪಡಿ ಮಾಡ್ಬಿಡ್ಲು ಇವಳು ಬಾರಿಸ್ತಾರ ತಲೆ ಚಿಟ್ಟಿ ಮಂಡೆ ಚಿಟ್ಟಿ ಮಂಡೆ ಬಾಯ್ 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 ಕಣಕಾವ್ ಕೊಡ್ತೀಯಾ? 100 ರೂಪಾಯಿ ದುಡ್ಡು ಸರು. ಬಾಯ್ 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 ತಪಸ್ಸಿ ಅಕ್ಕ ಬಾಯ್ ಬಾಯ್ ತಪಸ್ವಿ ಬಾಯ್ ದೊಡ್ಡಪ್ಪ ಬಾಯ್ ಅಣ್ಣ ಬಾಯ್ 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 ಅಂಟಿ ಬಾಯ್ ಬಾಯ್ ದೊಡ್ಡಪ್ಪ ಬಾಯ್. ನಿಧಾನಕ್ಕೆ ಹೋಯ್ತೀನಿ ಹಾಕೊಂಡಿದ್ದೀನಿ. ನಾನು ಕೂರ್ಗಿಗೆ ಹೋಗಿ ತುಂಬ ದಿನ ಆಗಿತ್ತು. ಅಂದರೆ ನನ್ನ ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಅಮ್ಮ ನಾನು ಹೋಗಿದ್ದು ಅನಿಸುತ್ತೆ. ಅದಾದಮೇಲೆ ನಾವು ಹೋಗೇ ಇರಲಿಲ್ಲ. ನಮ್ಮ ಅಕ್ಕ ಅವ್ರ ಮನೆಯೂ ಕೂರ್ಗಲ್ಲೇ ಇರೋದು, ಅಂದರೆ ಅವ್ರದ್ದು ವಿರಾಜಪೇಟೆ ಸೈಡಲ್ಲಿರೋದು. ಅವಳು ಬಾ ಅಂತ ಫುಲ್ ಹಿಂಸೆ ಮಾಡಿದ್ಲು, ಬಟ್ ನನ್ಗೆ ಹೋಗೋಕ್ಕಾಗಲಿಲ್ಲ. ಅವ್ರ ಮನೆಗಂತೂ ನನ್ನ ಮದುವೆ ಆಗೋ ತನಕನೂ ಆಲ್ಮೋಸ್ಟ್ ಹಾಲಿಡೇಸಿಗೆ ಹೋಗಿ ಇದ್ದೀನಿ. ಅಲ್ಲಿ ಜಾಸ್ತಿ ನನ್ನ ರಜಕ್ಕೆ ಅಂತ ಹೋಗಿರೋದು ಅಂತಂದರೆ ನಮ್ಮ ಶಿಲ್ಪಕ್ಕನ ಮನೆಗೇ. ಚಿಕ್ಕದ್ರಿಂದ ನನ್ನ ಮದುವೆ ಆಗೋ ತನಕನೂ ಅವ್ರ ಮನೆಗೆ ಹೋಗ್ತಾನೆ ಇದ್ದೆ. ನಾವು ಕಾಡು ಮಧ್ಯದಿಂದ ಬರಬೇಕು. ಇಲ್ಲಿಗೆ ಬರಬೇಕಂದ್ರೆ ಅಲ್ಲಿ ಬರೀ ಜಿಂಕೆಗಳು ಒಂದು ನೋಡಿದ್ವಿ, ಬಟ್ ತುಂಬ ಜಿಂಕೆಗಳನ್ನ ನೋಡಿದ್ವಿ. ಬೇರೆ ಯಾವುದೂ ಪ್ರಾಣಿಗಳನ್ನ ಅಷ್ಟು ಸಿಗಲಿಲ್ಲ. ಒಂದೊಂದು ಸರಿ ಬೇರೆ ಪ್ರಾಣಿಗಳನ್ನು ಸಿಗ್ತಾಯಿತ್ತು. ಈ ಸರಿ ಬರೀ ಜಿಂಕೆ ನೋಡಿಕೊಂಡು ಬಂದ್ವಿ ಅಷ್ಟೇ.
ಅದು ಕೊಂಬು ದುರ್ಸ್ಕೊಬಿಟ್ಟಿರ್ಬೇಕದು ಇಲ್ಲ ಕೊಂಬು ನೋಡಕ್ಕ ಸಣ್ಣದೊಂದು ಅದು ಅಲ್ಲಿ ಇಲ್ಲಿ ಕೊಂಬು ಒಂದು ದೊಡ್ಡದಿದೆ ಹೆಂಗ್ ನೋಡ್ತೈತೆ ಚಿಕ್ಕದ್ ನೋಡು ಮಾತಾಡಿದ್ರು ಇಲ್ಲಿ ಸಣ್ಣ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.